ರಾಜ್ಯದ ಅಲ್ಪಸಂಖ್ಯಾತರ ನಾಯಕ ಸಚಿವ ಜಮೀರ್ ಅಹಮದ್ ಖಾನ್ ಅವರನ್ನು ಏಕವಚನದಲ್ಲಿ ನಿಂದಿಸಿರುವ ದಾವಣಗೆರೆ ಜಿಲ್ಲಾ ಉಸ್ತುವಾರಿ ಸಚಿವ ಎಸ್ ಮಲ್ಲಿಕಾರ್ಜುನ್ ಅವರು ಕೂಡಲೇ ಕ್ಷಮೆ ಕೇಳಬೇಕೆಂದು ಜಿಲ್ಲಾ ಮುಸ್ಲಿಂ ಸಮುದಾಯದ ಮುಖಂಡ ಅಬ್ದುಲ್ ಘನಿ ಆಗ್ರಹಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ನಮ್ಮ ಸಮುದಾಯ ಸುಮಾರು 40 ವರ್ಷಗಳಿಂದ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷಕ್ಕಾಗಿ ದುಡಿಯುತ್ತಾ ಬಂದಿದೆ. ನಮಗೆ ಶಾಮನೂರು ಶಿವಶಂಕರಪ್ಪ ಪ್ರಶ್ನಾತೀತ ನಾಯಕರಾಗಿದ್ದರು. ಅವರ ನಿಧನದ ನಂತರ ತೆರವಾಗಿರುವ ಶಾಸಕ ಸ್ಥಾನಕ್ಕೆ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಡಿ ಎಂದು ಕೇಳಿದ್ದು ಇದರಲ್ಲಿ ತಪ್ಪೇನಿದೆ ಎಂದು ಅವರು ಪ್ರಶ್ನಿಸಿದರು. ದಕ್ಷಿಣ ಕ್ಷೇತ್ರದಲ್ಲಿ 80,000 ಅಲ್ಪಸಂಖ್ಯಾತರ ವೋಟ್ಗಳಿದ್ದು ಈ ಬಾರಿ ಅಲ್ಪಸಂಖ್ಯಾತರಿಗೆ ಟಿಕೆಟ್ ನೀಡಬೇಕೆಂದು ಸಚಿವ ಜಮೀರ್ ಅಹಮದ್ ಖಾನ್ ಅವರನ್ನು ಭೇಟಿ ಮಾಡಿ ಮನವಿ ಮಾಡಿದ್ದೆವು. ಅವರು ಕೂಡ ವರಿಷ್ಠರ ಬಳಿ ಮಾತನಾಡುತ್ತೇನೆ ಎಂದು ಭರವಸೆ ನೀಡಿದ್ದಾರೆ. ಆದರೆ ಜಿಲ್ಲಾ ಮಂತ್ರಿ ಮಲ್ಲಿಕಾರ್ಜುನ್ ಅವರು ಜಮೀರ್ ಅಹಮದ್ ಖಾನ್ ಇವನ್ಯಾರು ನಮ್ಮ ಕ್ಷೇತ್ರದ ಬಗ್ಗೆ ಮಾತನಾಡಲು ಎಂದು ಏಕವಚನದಲ್ಲಿ ನಿಂದಿಸುತ್ತಾರೆ. ಇದು ಇಡೀ ಅಲ್ಪಸಂಖ್ಯಾತರ ಸಮುದಾಯಕ್ಕೆ ಮಾಡಿದ್ದ ಅವಮಾನವಾಗಿದೆ. ಆದ್ದರಿಂದ ಕೂಡಲೇ ಜಿಲ್ಲಾ ಮಂತ್ರಿಗಳು ಕ್ಷಮೆ ಕೇಳಬೇಕು, ಜೊತೆಗೆ ತಮ್ಮ ಮಾತಿನ ದಾಟಿಯನ್ನು ಸರಿಪಡಿಸಿಕೊಳ್ಳಬೇಕು ಎಂದರು. ಇದೇ ವೇಳೆ ಮಾತನಾಡಿದ ಎಜಾಜ್ ಅಹಮದ್, ಶಾಮನೂರು ಶಿವಶಂಕರಪ್ಪ ಅವರಿಗೆ ದಕ್ಷಿಣದ ಟಿಕೆಟ್ ಸಿಗಲು ಈಗಿನ ಎಂಎಲ್ಸಿ ಅಬ್ದುಲ್ ಜಬ್ಬಾರ್ ಅವರೇ ಕಾರಣ. ಅಬ್ದುಲ್ ಜಬ್ಬಾರ್ ಕಾಂಗ್ರೆಸ್ನ ಜಿಲ್ಲಾಧ್ಯಕ್ಷರಾಗಿದ್ದಾಗ ಶಿವಶಂಕರಪ್ಪ ಹಿರಿಯರು, ಅವರಿಗೆ ಟಿಕೆಟ್ ನೀಡಬೇಕೆಂದು ಒತ್ತಾಯಿಸಿದ್ದರು. ಈಗ ಅವರೇ ಟಿಕೆಟ್ ಕೇಳುತ್ತಿರುವುದು ಸರಿಯಿದೆ. ಅಲ್ಪಸಂಖ್ಯಾತರ ಅಭಿವೃದ್ಧಿಗಾಗಿ ಅಬ್ದುಲ್ ಜಬ್ಬಾರ್ ಅವರಿಗೆ ಟಿಕೆಟ್ ನೀಡಬೇಕೆಂದು ಅವರು ಒತ್ತಾಯಿಸಿದರು. ಮಾಧ್ಯಮದಲ್ಲಿ ಮತ್ತು ಇವತ್ತು ಪತ್ರಿಕಾ ಇಲ್ಲಿಯೂ ಸಹ ನಮ್ಮ ಜಿಲ್ಲೆಯ ಸಚಿವರಾದಂಥ ಎಸ್ ಮಲ್ಲಿಕಾರ್ಜುನರವರು ಜಮೀರ್ ಅಹಮದ್ ಸಾಹೇಬ್ರವರು ಏನು ನಮ್ಮ ಅಲ್ಪಸಂಖ್ಯಾತರ ಅಭಿವೃದ್ಧಿ ಮತ್ತು ವಕ್ಫ್ ಸಚಿವರಿದ್ದಾರೆ, ಅವರ ವಿರುದ್ಧ ಏಕವಚನದ ಪ್ರಯೋಗ ಮಾಡಿ ಅವರಿಗೆ ಹೀನವಾಗಿ ಮಾಧ್ಯಮ ಎದುರಿಗೆ ಅವಮಾನಿಸಿರುತ್ತಾರೆ. ಅದನ್ನು ನಾವು ಇಲ್ಲಿ ಸೇರಿರುವ ಎಲ್ಲ ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರು, ಸಮಾಜದ ಮುಖಂಡರು, ಇಡೀ ಕರ್ನಾಟಕದಲ್ಲಿ ಅಲ್ಪಸಂಖ್ಯಾತರ ಎಲ್ಲ ಜಿಲ್ಲೆಗಳಿಂದ ಇವತ್ತು ಖಂಡನೆ ಆಗ್ತಾಯಿದೆ. ನಾವು ಸಹ ಇದನ್ನು ತೀವ್ರವಾಗಿ ಖಂಡಿಸ್ತೀವಿ. ದಕ್ಷಿಣ ಉಪಚುನಾವಣೆ ಕುರಿತು ಏನವರು ಮಾತಾಡಿದ್ದಾರೆ, ಅದು ನಾವು ಈಗ ಈ ಬೈ ಎಲೆಕ್ಷನಿಗೆ ಮಾತ್ರ ಅಂತ ಉಪಚುನಾವಣೆಗೆ ಮಾತ್ರ ಟಿಕೆಟ್ ಕೇಳ್ತಾ ಇಲ್ಲ. 94ರಿಂದ ಏನವರು ಹೇಳಿದಾರಲ್ಲ, 94ರಿಂದ ಸಹ ಸತತವಾಗಿ ಪ್ರಯತ್ನ ಪಡ್ತಾಯಿದ್ದೀವಿ. ನಾವು ಟಿಕೆಟನ್ನು ಕೇಳ್ತಾಯಿದ್ದೀವಿ. ಯಾಕೆ ಕೇಳ್ತಾ ಇದ್ದೀವಿ ಅಂತೇಳಿದರೆ, ಸಾಮಾಜಿಕ ನ್ಯಾಯದ ಪರಿಕಲ್ಪನೆಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ನಮಗೆ ಒಂದು ಶಕ್ತಿ ಕೊಟ್ಟಿದ್ದಾರೆ ಸಂವಿಧಾನದಲ್ಲಿ, ನಮಗೆ ಮತ ಚಲಾವಣೆ ಮಾಡಲು ಮತ್ತು ಸ್ಪರ್ಧೆ ಮಾಡಲು ಎರಡೂ ಅವಕಾಶ ಮಾಡಿಕೊಟ್ಟಿದ್ದಾರೆ. ಆ ದೃಷ್ಟಿಯಿಂದ ಈ ದಾವಣಗೆರೆ ಜಿಲ್ಲೆಯಲ್ಲಿ ಈ ಹಿಂದೆಂಥ ಚಿತ್ರದುರ್ಗ ಜಿಲ್ಲೆಯಲ್ಲೂ ಸಹ ಅವಿಭಾಜಕ ಜಿಲ್ಲೆಯನ್ನಿತ್ತಲ್ಲ, ಆವಾಗಲೂ ಸಹ ಯಾರೂ ನಮ್ಮ ಅಲ್ಪಸಂಖ್ಯಾತರ ಒಂದು ಜನಪ್ರತಿನಿಧಿ ಆಯ್ಕೆ ಆಗಿದ್ದಿಲ್ಲ. ಜಗ್ಲೂರ್ ಇಮಾಮ್ ಸಾಹೇಬರನ್ನು ಹೊರತುಪಡಿಸಿದರೆ ಇಲ್ಲಿ ಯಾರೂ ಮತ್ತು ಅವಕಾಶ ಹಾಕಿಕೊಟ್ಟಿಲ್ಲ. ಆದ್ದರಿಂದ 94ರಲ್ಲಿ ಜಾಫರ್ ಶರೀಫ್ ಸಾಹೇಬ್ರವರ ಮಧ್ಯಪ್ರವೇಶದಿಂದ ನಮ್ಮ ಬಿ ಫಾರಂ ಆವಾಗ ಸಿಗೋದ ನಮ್ಮ ಅಭ್ಯರ್ಥಿ ಅಲ್ಪಸಂಖ್ಯಾತರ ಅಭ್ಯರ್ಥಿ ಆಗುವುದನ್ನು ಕೈ ತಪ್ಪಿತು. ಈಗ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಜಾಫರ್ ಶರೀಫ್ ಸಾಹೇಬ್ರ ನಂತರ ಅಲ್ಪಸಂಖ್ಯಾತರ ನಾಯಕರು ಎಲ್ಲ ಸಮುದಾಯಕ್ಕೆ, ಅಹಿಂದ ವರ್ಗಕ್ಕೆ ಮತ್ತು ಎಲ್ಲ ಸಮುದಾಯದವರಿಗೆ ಜೊತೆಯಲ್ಲಿ ಕರ್ಕೊಂಡು ಹೋಗುವ ಶಕ್ತಿ ನಾವು ಕಾಣ್ತಿರು ಅಂತ ಹೇಳಿದ್ರೆ ಅದು ಏಕೈಕ ವ್ಯಕ್ತಿ ಜಮೀರ್ ಅಹಮದ್ ಖಾನ್ ಅವರು. ಇಡೀ ರಾಜ್ಯದಲ್ಲಿ ರಾಜ್ಯ ಉದ್ದಗಲಕ್ಕೆ ಸಂಚರಿಸಿ ಪಕ್ಷ ಅಧಿಕಾರಕ್ಕೆ ತರಲು ಅವರು ಶ್ರಮಪಟ್ಟಿದ್ದಾರೆ. ವಿಧಾನಸಭಾ ಕ್ಷೇತ್ರ ಪ್ರತಿದಿನ ಪ್ರತಿ ಕ್ಷಣದಲ್ಲೂ ಒಂದು ರೋಮಾಂಚನ ಸೃಷ್ಟಿ ಆಗ್ತಾ ಇದೆ. ಇದಕ್ಕೆ ಕಾರಣ ಏನು ಅಂದರೆ, ನಮ್ಮ ನಾಯಕರು ಅದನ್ನು ಯಾವ ರೀತಿ ಬಗೆಹರಿಸಬೇಕು ಅಂತ ಅವ್ರು ಯಾರೂ ಯೋಚನೆ ಮಾಡ್ತಾ ಇಲ್ಲ. ಈಗ ಮಾತಲ್ಲಿ ಏನಾಗ್ತಿದೆ ಅಂದರೆ ಹೈ ಪಿಚ್ಚಿಗೆ ಹೋಗ್ತಾ ಇದೆ. ಈಗ ನಮ್ಮ ಸಮಾಜಕ್ಕೆ ಜಮೀರ್ ಅಹಮದ್ ಸಾಹೇಬರು ನಮ್ಮ ರಾಜ್ಯದ ಲೀಡ್ರ್ ಅವರು.
ನಮಗೆ ಯಾವ ಗುರುಗಳು ಇಲ್ಲ, ಯಾವ ಮಠಗಳು ಇಲ್ಲ. ಈಗ ನಿಮಗೆ ನೀವಲ್ಲೇ ನಮ್ಕಿನ 50 ವರ್ಷ ಮುಂದೆ ಹೋಗ್ಬಿಟ್ಟಿದ್ದೀರಿ. ಮಲ್ಲಿಕಾರ್ಜುನ್ ಸರ್ ಆಗಲಿ, ಈಗ ಇತರೆ ನಾವು ಈಗ ಏನು ಶೋಷಿತ ವರ್ಗ ಆಗಲಿ, ಅಲ್ಪಸಂಖ್ಯಾತರಾಗಲಿ, ನಾವು 50-60 ವರ್ಷ ಹಿಂದೆ ಇದ್ದೀವಿ. ನಮಗೆ ಮುಂದೆ ಬರಬೇಕಾದ್ರೆ ನಮಗೆ ರಾಜಕೀಯವಾಗಿ ಒಂದು ಸ್ಥಾನಮಾನ ಬೇಕು. ಇಡೀ ಜಿಲ್ಲೆಯಲ್ಲಿ ಒಂದು ಕ್ಷೇತ್ರ ನಾವು ಕೇಳ್ತಿದ್ದೀವಿ, ಅದು ಎಲ್ಲಿ ಅಂದರೆ ಅದು ದಾವಣಗೆರೆ ದಕ್ಷಿಣದಲ್ಲಿ. ಕಾರಣ ಏನಂದರೆ 80,000 ಓಟ್ ಇರೋದ್ರಿಂದ, 80-85,000, ಇದಕ್ಕಿಂತ ಸೇಫ್ ಜಾಗ ಯಾವುದೂ ಇಲ್ಲ. ಈಗ ನೀವು ನೋಡ್ತಿದ್ದೀರಿ, ನಾವು ಈ ಬೇರೆ ಪಕ್ಷಿಗಳು ಹೇಳ್ದಂಗೆ ನಾವಿನ್ನು ಪಂಚರ್ ಹಾಕಂತಾನೆ ಇರಬೇಕಾ? ಒಂದು ಪ್ರಶ್ನೆ, ನಿಮ್ಮ ಆತ್ಮನು ನೀವು ಒಂದು ಸ್ವಲ್ಪ ಶೋಧನೆ ಮಾಡ್ಕೊಳ್ರಿ. ನಾವು ಸಮಾಜ ನಿರ್ಮಾಣ ಮಾಡ್ಬೇಕಂತ ಬಸವಣ್ಣವರು ಹೇಳಿದ್ರು, ಸಿದ್ದರಾಮಯ್ಯನವರು ಹೇಳಿದ್ರು. ಸಮಾಜ ಎಲ್ಲಿ ನಿರ್ಮಾಣ ಆಗ್ತಿದೆ? ಅಧಿಕಾರಶಾಹಿ ಇವತ್ತು ಎಲ್ಲ ಕಡೆನೂ ಪ್ರಭಾವ ಬೀರ್ತಿದೆಯಲ್ಲ. ಇದಕ್ಕೆ ಸಾಮಾನ್ಯ ಜನನೂ ಉತ್ತರ ಕೊಡಬೇಕಾಗುತ್ತೆ. ಯಾಕಂದ್ರೆ ನುಡಿದಂತೆ ನಡೆದಂಥ ಸರ್ಕಾರ ನಮ್ಮದು ಅಂತ ನಾವು ಪ್ರತಿ ಲೀಡರ್ಗಳು ನಾವು ಹೇಳ್ತೀವಿ. ಇದಕ್ಕೆ ಎಲ್ಲಿದೆ? ಈಗ 98ರಾಗೆ ಬೈ ಎಲೆಕ್ಷನ್ ಬಂದಾಗ ನಮ್ಮ ಹಿರಿಯರು ಶಾಮನೂರು ಶಿವಶಂಕರಪ್ಪರು ಪಾರ್ಲಿಮೆಂಟಿಗೆ ಹೋದಾಗ ಆ ಒಂದು ಕ್ಷೇತ್ರಕ್ಕೆ ಯಾರಿಗೆ ಆಯ್ಕೆ ಆಗಿದ್ರು, ಹೈಕಮಾಂಡ್ ಯಾರಿಗೆ ಹೇಳಿತ್ತು, ಅದನ್ನು ನಮ್ಮ ಸಮಾಜದವರು ಆರ್ಥಿಕವಾಗಿ ನಾವು ಬಹಳ ಹಿಂದಿದ್ದೀವಿ ಅಂತ ಹೇಳಿ ಮತ್ತೆ ಮಲ್ಲಿಕಾರ್ಜುನ್ ಅವ್ರಿಗೆ ಹೇಳಿದರು.